ನಮಸ್ಕಾರ ಸ್ನೇಹಿತರೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಆಲ್ರೆಡಿ ನಿನ್ನೆನೇ ನಾನು ಗ್ರೂಪಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ತಾವು ಕೂಡ ಅದನ್ನೆಲ್ಲವನ್ನು ನೋಡ್ಕೊಂಡಿರ್ತೀರಿ. ಒಟ್ಟಾರೆಯಾಗಿ 2500 ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಈಗ ನೋಟಿಫಿಕೇಷನ್ ಆಗ್ತವೆ. ಇಲ್ಲಿ ಇದು ಎದಲ್ಲಿ ಕ್ರಿಯೇಟ್ ಮಾಡಿರೋದಲ್ವ, ಹಂಗಾಗಿ ಇದೀಗಲೇ ಅರ್ಜಿ ಸಲ್ಲಿಸಿ ಅಂತ ಬಂದಿದೆ. ದಯವಿಟ್ಟು ಇದನ್ನು ತೆಗೆದಾಕಿ. ಅಂದರೆ ನೋಡಿ, ಒಟ್ಟಾರೆ ಬೇಸಿಕ್ ಇರ್ತಕ್ಕಂಥದ್ದೇ 54,175. ಹಾಗಾದರೆ ಒಂದನೇ ಸ್ಯಾಲ್ರಿ ಎಷ್ಟು ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮತ್ತು ಎಚ್ ಕೆಗೆ ಎಷ್ಟು, ನಾನ್ ಎಚ್ ಕೆಗೆ ಎಷ್ಟು, ಎಷ್ಟೆಷ್ಟು ಹುದ್ದೆಗಳಿದ್ದಾವೆ, ವಿಭಾಗವಾರು ಎಷ್ಟೆಲ್ಲ ಬರ್ಬೋದು ಅನ್ನೋಂಥ ಒಂದು ಅಂದಾಜನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವಿಲ್ಲಿ ನೋಡ್ಬೋದು, ಒಟ್ಟಾರೆಯಾಗಿ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 2214 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ. ಇದೊಂದು ಇಷ್ಟೊಂದು ಹುದ್ದೆಗಳು ಸಿಕ್ಕಿರ್ತಕ್ಕಂಥದ್ದು ಆ ಭಾಗದ ಅಭ್ಯರ್ಥಿಗಳ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಬಹುದಿನಗಳಿಂದ ಅಲ್ಲಿ ಶಿಕ್ಷಕರ ಕೊರತೆ ಇತ್ತು. ಮತ್ತು ನೋಟಿಫಿಕೇಷನ್ ಕೂಡ 4 ವರ್ಷಗಳ ನಂತರ ಶಿಕ್ಷಕರದ, ಮತ್ತು ಅದರ ಹೈಸ್ಕೂಲ್ದು ವಿಚಾರ ಮಾಡಿದರೆ 2015-16 ನಂತರ ಮೊದಲ ಬಾರಿಗೆ ಆಗ್ತಾ ಇರತಕ್ಕಂಥದ್ದು. ಬಟ್ ಒಟ್ಟಾರೆ ಶಿಕ್ಷಕರ ನೇಮಕಾತಿ ಅಂದರೆ 4 ವರ್ಷಗಳ ಹಿಂದೆ GPT ನೋಟಿಫಿಕೇಷನ್ ಆಗಿತ್ತು. ತದನಂತರ ಇಲ್ಲಿವರೆಗೂ PST ಆಗಲಿ, GPT ಆಗಲಿ ಅಥವಾ HSTR ಆಗಲಿ ಯಾವುದೇ ನೋಟಿಫಿಕೇಷನ್ಗಳು ಆಗಿರಲಿಲ್ಲ. ಬಟ್ ಇದೀಗ ಆಗಿದೆ, ಒಂದು ಬೃಹತ್ ನೇಮಕಾತಿನೇ ಆಗಿದೆ. ಅದು ಖುಷಿ ವಿಚಾರ. ಏನಂತಂದರೆ ಸುಮ್ಮನೆ ಒಂದು 2,000 3,000 ನೇಮಕಾತಿ ಮಾಡಿದ್ರೆ ಅಂದ್ರೆ ಅದು ಭಾಳ ತೊಂದರೆ ಆಗ್ತಿತ್ತು. ಅಂದರೆ ತೊಂದರೆ ಏನು, ಅಭ್ಯರ್ಥಿಗಳು ಸಾಕಷ್ಟು ದಿನದಿಂದ ಓದ್ತಾ ಇದ್ದರು, ಅವರಿಗೆಲ್ಲ ಹುದ್ದೆಗಳು ಸಿಗ್ತಾವೋ ಇಲ್ವೋ ಅಂತಕ್ಕಂಥ ಭಯ ಇರ್ತಿತ್ತು. ಬಟ್ ಇದೀಗ ಏನಾಗಿದೆ ಅಂದರೆ 15,000 ಹುದ್ದೆಗಳಿಗೆ ನೋಟಿಫಿಕೇಷನ್ ಹೊರಡಿಸ್ತಾರೆ ಮುಂದಿನ ದಿನಗಳಲ್ಲಿ. ಅದನ್ನೆಲ್ಲವನ್ನು ನೋಡೋದಾದರೆ HKK 2214 ಹುದ್ದೆಗಳು, ಹಾಗೆ ನಾನ್ HKK ಅಂದರೆ ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳಿಗೆ ಅಂದರೆ 2286 ಹುದ್ದೆಗಳು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 4,500 ಹುದ್ದೆಗಳು ಈಗ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿನೇ ಆಗುತ್ತೆ. ಒಟ್ಟಾರೆಯಾಗಿ 4,500 ಹುದ್ದೆಗಳು. ನೋಡಿ, ಇಷ್ಟೊಂದು ಬೃಹತ್ ನೇಮಕಾತಿಯಲ್ಲಿ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಿ ನಿಮ್ಮ ಕನಸಿನ ಹುದ್ದೆಯನ್ನು ಪಡ್ಕೋಬೋದು. ಯಾಕಂದರೆ ನೋಡಿರಿ, PST ಆಗಬೇಕು, GPT ಆಗಬೇಕು, ತದನಂತರ ಮತ್ತೆ ಈ ಒಂದು ಸಾರಿ GPT ಆಗಿ ಅಪಾಯಿಂಟ್ ಆದರೆ ಪ್ರಮೋಷನ್ ಮೂಲಕನೇ HST ಅಂದರೆ ಹೈಸ್ಕೂಲ್ ಶಿಕ್ಷಕರಾಗಬೇಕು ಅಂದರೆ ಕನಿಷ್ಠ 12-13 ವರ್ಷ ವೇಟ್ ಮಾಡಬೇಕು. ಆದರೆ ಇಲ್ಲಿ ಹಂಗಲ್ಲ, ಒಂದು ಬಾರಿ ಇದೆ, PSTನೂ ಇದೆ, GPTನೂ ಇದೆ, HSTR ಇದೆ. GPT ಮತ್ತು HSTR ಎರಡೂ ಸಿಲೆಬಸ್ ಸೇಮ್ ಇದೆ. ಎರಡೂ ಕೂಡ 400 ಅಂಕಗಳಿಗೆ ಎಕ್ಸಾಮ್ ಇದೆ. ಈಗ ನೋಡಿ, ಪೇಪರ್ 1 GPTಗೂ ಮತ್ತು HSTRಗೂ 150 ಇದೆ, ಪೇಪರ್ 2 ಕೂಡ 150 ಇದೆ. ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಕೂಡಿ 100 ಅಂಕಗಳಿದೆ ಇರತಕ್ಕಂಥದ್ದು. ಅಂದರೆ GPSTR ಮತ್ತು HSTR ಎರಡೂ ಕೂಡ ಒಂದೇ ರೀತಿಯಾಗಿ ಸಿಲೆಬಸ್ ಇದೆ, ಒಂದೇ ರೀತಿಯಾಗಿಯೇ ಎಕ್ಸಾಮ್ ಪ್ಯಾಟರ್ನ್ ಇರ್ತಕ್ಕಂಥದ್ದು. 200 MCQ ಪ್ರಶ್ನೆಗಳಿದ್ದರೆ, ಅಂದರೆ MCQ ಆಧಾರಿತವಾಗಿ ಪ್ರಶ್ನೆಗಳಿದ್ದರೆ, ಇನ್ನು 200 ಅಂಕಗಳನ್ನು ನೀವು ವಿವರಣಾತ್ಮಕವಾಗಿ ಉತ್ತರಿಸಬೇಕಾಗತ್ತೆ. ಸೊ ಇದು ಸೇಮ್ ಇರೋದ್ರಿಂದ, ಸಿಲೆಬಸ್ಸು ಕೂಡ ಸೇಮ್ ಇರೋದ್ರಿಂದ GPTನೂ ಚೆನ್ನಾಗಿ ಓದ್ಕೊಳ್ರಿ. ಅಂದರೆ ಚೆನ್ನಾಗಿ ಓದ್ಕೊಂಬಿಡ್ರಿ, ಅದು GPTಗೂ ಬರುತ್ತೆ, HSTRಗೂ ಬರುತ್ತೆ. ಅಂದರೆ ಸಿಲೆಬಸ್ನೆಲ್ಲ ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿರಿ. ನೋಡಿರಿ, ಇಂಥ ಒಂದು ಬೃಹತ್ ನೇಮಕಾತಿಯಲ್ಲಿ ಭಾಗವಹಿಸಿದರೆ GPSTR ನೀವು ಅಂದರೆ GPT ಏನಾದರೂ ಆದರೆ ಅಂತಂದರೆ ನಿಮಗೆ ಬೇಸಿಕ್ ಇರ್ತಕ್ಕಂಥದ್ದು 44,425. ಆದರೆ ಇಲ್ಲಿ ನೋಡಿರಿ, ಹೈಸ್ಕೂಲ್ ಶಿಕ್ಷಕರದ್ದು ಎಷ್ಟಿದೆ ಅಂದರೆ 54,000 ಪ್ಲಸ್ ಇರ್ತಕ್ಕಂಥದ್ದು. ಅಂದರೆ ಇಷ್ಟು ಅಂದರೆ 10,000 ಬೇಸಿಕ್ಕೇ ಇಲ್ಲಿ ವ್ಯತ್ಯಾಸ ಆಗುತ್ತೆ. 10,000 ಗಟ್ಟಲೆ ಬೇಸಿಕ್ಕು ಆದಾಗ DA ಹಾಗೂ HR ಅದು ಇನ್ನೂ ಹೆಚ್ಚಾಗಿ ತುಂಬ ಸ್ಯಾಲ್ರಿ ಹೈಸ್ಕೂಲ್ದು ಹೆಚ್ಚಾಗುತ್ತೆ. ಅದಕ್ಕೋಸ್ಕರ GPTನೂ ಒಳ್ಳೆಯದೇ, ಆದರೆ ಸ್ಯಾಲ್ರಿ ವಿಚಾರ ಮಾಡಿದಾಗ ಒಂಚೂರು ಹೈಸ್ಕೂಲ್ ಕಡೆ ಹೆಚ್ಚಿಗೆ ಗಮನವನ್ನು ಕೊಡ್ರಿ. ಅಂದರೆ ಗಮನ ಕೊಡೋದಕ್ಕಿಂತ ಸೇಮ್ ಸಿಲೆಬಸ್ ಇದೆ ಬಿಡ್ರಿ, ಮತ್ತು ಸೇಮ್ ಇರೋದರಿಂದ ಒಂದು ಒಳ್ಳೆ ಸ್ಕೋರ್ನ GPTಯಲ್ಲಿ ಹೆಂಗೆ ನೀವು ಸ್ಕೋರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಿ, HSTRಗೂ ಕೂಡ ಹಾಗೇನೇ ಸ್ಕೋರ್ ಮಾಡ್ಕೊಳ್ರಿ. ಒಂದು ಬಾರಿ ನೀವು ಒಂದು ವೇಳೆ ಏನಾದರೂ GPTನೂ ಕ್ಲಿಯರ್ ಆಯಿತು, HSTR ಕ್ಲಿಯರ್ ಆಯಿತು ಅಂದ್ರೆ ಅಂಥವ್ರು ಇರ್ತಾರೆ. ಯಾಕಂದರೆ ಸಾಕಷ್ಟು ಅವು ಹೇಳೋಕ್ಕಾಗಲ್ಲ, ಚೆನ್ನಾಗಿ ಓದ್ಕೊಂಡಿರ್ತಾರೆ. ಎರಡೂ ಕಡೆನೂ ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ಅವರು ಸಹಜವಾಗಿ ಹೈಸ್ಕೂಲ್ ಹುದ್ದೆಯನ್ನು ನೀವು ತೊಗೊಳ್ತೀರಿ. ಯಾಕಂದರೆ ಗ್ರೇಡ್ 2 ಹುದ್ದೆ ಆಗುತ್ತೆ, ಬೇಸಿಕ್ಕು ಕೂಡ ಚೆನ್ನಾಗಿದೆ, ಅಂದರೆ ಟೋಟಲಿ ಸ್ಯಾಲ್ರಿ ಕೂಡ ಚೆನ್ನಾಗಿದೆ. ಹಾಗಾದರೆ ಈ ಹೈಸ್ಕೂಲ್ ಶಿಕ್ಷಕರದ್ದು ಟೋಟಲಾಗಿ ಎಷ್ಟು ಆಗ್ಬೋದು ಸ್ಯಾಲ್ರಿ ಅಂತಕ್ಕಂಥದ್ದನ್ನು ವಿಚಾರ ಮಾಡಿದರೆ, ನೀವು ಪ್ರೌಢಶಾಲಾ ಶಿಕ್ಷಕರಾಗಿ ಆಯ್ಕೆ ಆದ್ರಿ ಅಂತಂದರೆ ನಿಮ್ಮ ಮೊದಲ ವೇತನವೇ ಗ್ರಾಸ್ ಸ್ಯಾಲ್ರಿ 66,000ಕ್ಕಿಂತ ಹೆಚ್ಚು ಬರುತ್ತೆ. ಅಂದರೆ 66,000 ಪ್ಲಸ್. ಅಂದರೆ ವಿಚಾರ ಮಾಡಿರಿ, ನೀವು ಒಂದನೇ ಸ್ಯಾಲ್ರಿದು ಒಂದನೇ ತಿಂಗಳದ್ದೇ. ಹಾಗಾದರೆ
ಅಷ್ಟು ನಿಮ್ಮ ಖರ್ಚಿಗೆ ಅಂದರೆ ನಿಮ್ಮ ಅಕೌಂಟ್ಗೆ ಜಮಾ ಆಗಿಬಿಡುತ್ತಾ ಇದಿಷ್ಟು ಅಂತಂದರೆ ಇಲ್ಲ, ಅಲ್ಲಿ KGID ಕಟ್ಟಾಗುತ್ತೆ. ಬಟ್ KGID ಕಟ್ಟಾಗುತ್ತೆ ಅಂದರೆ ನಿಮ್ಗೆ ಅದು ಮುಂದೆ ಏನು KGID ಅಂದರೆ ಏನು ಎಲ್ಲನೂ ಹೋಗಲ್ಲ, ಅದು KGID ಇರುತ್ತೆ. KGID ನೀವು ಎಷ್ಟು ಮಾಡಿಸ್ತೀರಿ ಮಾಡಿಸ್ಬೋದು. ಹಾಗೆಯೇ NPS ಕೂಡ ಇರುತ್ತೆ, NPS ಕೂಡ ಕಟ್ಟಾಗುತ್ತೆ. NPS KGID ಇದಷ್ಟು ಡಿಡಕ್ಷನ್ ಆಗೋದನ್ನು ಬಿಟ್ಟರೆ ಉಳಿದಿದ್ದೆಲ್ಲವೂ ಕೂಡ ನಿಮಗೆ ಬರುತ್ತೆ. ಒಂದು ಉದಾಹರಣೆ, ಒಂದು 10,000 ನೀವು KGIDಗೆ ಮತ್ತು NPS ಎರಡೂ ನಡುವೆ ಒಂದು 10,000 ಹೋಯ್ತು ಅಂತ ತಿಳ್ಕೊಡ್ರಿ. 56,000 ನಿಮ್ಮ ಅಕೌಂಟಿಗೆ ಬರುತ್ತೆ. ಒಂದನೇ ತಿಂಗಳದ ಸ್ಯಾಲ್ರಿ ಇದು ಹೇಳ್ತಾ ಇರೋದು. ಅಂದರೆ ಈ KGID ಮತ್ತು NPS ಮುಂದೆ ನಿಮಗೆ ಅದು ಸಹಾಯ ಆಗುತ್ತೆ. ಯಾಕಂದರೆ ದೊಡ್ಡ ಅಮೌಂಟಾಗಿ ಬರುತ್ತೆ. KGIDದಾಯಿತು NPSದಾಯಿತು ಅದಿಷ್ಟು ನೀವು ರಿಟೈರ್ಡ್ ಆಗೋ ಕಾಲಕ್ಕೆ ಸಾಕಷ್ಟು ದುಡ್ಡು ಬರೋದರಿಂದ ಮತ್ತು ನೀವು ನಿವೃತ್ತಿ ಜೀವನವನ್ನು ಆರಾಮದಾಯಕವಾಗಿ ಕಳಿಬೋದು. ಅದಕ್ಕೋಸ್ಕರ ಇರ್ತಕ್ಕಂಥದ್ದು ಒಂದಷ್ಟು ವಿಮೆಗಳಿವು. ನೆಕ್ಸ್ಟು ಅಂದರೆ ಟೋಟಲಾಗಿ ಗ್ರಾಸ್ ಇರ್ತಕ್ಕಂಥದ್ದು 66,000 ಪ್ಲಸ್ ಹೆಚ್ಚಿಗೆ ಆಗುತ್ತೆ. ಮತ್ತು ಇಲ್ಲಿ ನಿಮ್ಮ ಒಂದು ಇದಿಷ್ಟು ಕಟ್ಟಾಗಿದ್ರೆ 55,000 ರಿಂದ 56,000 ಒಂದನೇ ತಿಂಗಳದ್ದು ಸ್ಯಾಲ್ರಿನೇ ಬರುತ್ತೆ. ಇದು ಕನ್ಫರ್ಮ್, ಇದು ನಿಮಗೆ ವಿಚಾರ ಇರಲಿ. ಮತ್ತು ಇದಲ್ಲದೆ ಮತ್ತೇನೇನು ಆಗ್ಬೋದು ಅನ್ನೋದನ್ನು ವಿಚಾರ ಮಾಡಿದರೆ ಪ್ರತಿ ವರ್ಷ 2 ಬಾರಿ DA ಹೆಚ್ಚಾಗುತ್ತೆ. ನೋಡಿರಿ, 1 ವರ್ಷಕ್ಕೆ 2 ಬಾರಿ DA ಹೆಚ್ಚಾಗುತ್ತೆ. ಮತ್ತು HRA ಅಂತೂ ಈಗ ಸದ್ಯಕ್ಕೆ 5.7% ಇರ್ತಕ್ಕಂಥದ್ದು. ಇದು ಇಷ್ಟೇ ಇರುತ್ತೆ. ಅಂದರೆ ಈಗ 7th ಪೇ ಇದೆ ಅಲ್ವಾ, ಈ 7th ಪೇ ಹೋಗಿ 8th ಪೇ ಬರೋವರೆಗೂ ಕೂಡ ಈ HRA ಇಷ್ಟೇ ಇರುತ್ತೆ. ಬಟ್ DA ಏನಾಗಿದೆ, DA ಪ್ರತಿ ವರ್ಷ 2 ಬಾರಿ ಹೆಚ್ಚಾಗುತ್ತೆ. ಅಂದರೆ ಜೊತೆಗೆ ಮತ್ತು 1 ವರ್ಷಕ್ಕೆ 1 ಬಾರಿ ಇಂಕ್ರಿಮೆಂಟ್ ಕೂಡ ಬರುತ್ತೆ. ಅಂದರೆ ಹೈಸ್ಕೂಲ್ ಶಿಕ್ಷಕರಾಗಿ ನೀವು ನೇಮಕಾತಿಯನ್ನು ಹೊಂದಿದ್ರಿ ಅಂದರೆ ಕನಿಷ್ಠ ನಿಮ್ಮ ಒಂದು ಸ್ಯಾಲ್ರಿ 1 ವರ್ಷಕ್ಕೆ ಎಷ್ಟು ಹೆಚ್ಚಾಗುತ್ತೆ ಅಂತಂದರೆ, ಕನಿಷ್ಠ ಹೇಳ್ತಾ ಇದ್ದೀನಿ, DA ಇಷ್ಟೇ ಆಗಬೇಕಂತೇನಿಲ್ಲ. ಒಮ್ಮೆ 2% ಆಗುತ್ತೆ, 3% ಆಗುತ್ತೆ, 4% ಕೂಡ ಆಗಬಹುದು. ಸೊ ಅದು ಪ್ರತಿ ವರ್ಷದ ಹಣದುಬ್ಬರದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದು ಇಷ್ಟೇ ನಿಖರವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಆಯಾ ಕಾಲಕ್ಕೆ ಆಗುತ್ತೆ. ಬಟ್ ಕನಿಷ್ಠ ಅಂದ್ರೂ ಕೂಡ 1 ವರ್ಷಕ್ಕೆ ನಿಮ್ಮದು 3,500 ದಿಂದ 4,000 ಅಂತೂ ಸ್ಯಾಲ್ರಿ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ 1 ವರ್ಷ ಸರ್ವಿಸ್ ಆಗಿಬಿಟ್ರೆ 3,500 ಹೆಚ್ಚಿಗೆ ಆಗಿಬಿಡುತ್ತೆ, ಅಥವಾ 4,000ವರೆಗೂ ಕೂಡ ಹೆಚ್ಚಾಗುತ್ತೆ. ಈ ರೀತಿಯಾಗಿ ಸ್ಯಾಲ್ರಿ ಪ್ರತಿ ವರ್ಷ ಎಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಒಂದು 10 ವರ್ಷಕ್ಕೆ 15 ವರ್ಷಕ್ಕೆ ಟೈಮ್ ಬಾಂಡ್ ಸಿಗ್ತವೆ, ಪ್ರಮೋಷನ್ಸ್ ಇರ್ತವೆ. ನೋಡಿ ಪ್ರಮೋಷನ್ಸ್ ನೋಡಿ, ಲಾಸ್ಟ್ ಟೈಮ್ ಏನಾಯ್ತು ಅಂದರೆ ಹೈಸ್ಕೂಲ್ ಶಿಕ್ಷಕರಿದ್ದಂಥವರು PU ಲೆಕ್ಚರರ್ ಆಗಿ ಪ್ರಮೋಷನ್ಗೆ ಎಕ್ಸಾಮನ್ನು ಬರೆದಿದ್ದರು. ರಿಸಲ್ಟ್ ಕೂಡ ಬಂದಿದೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅವರು ಆಗ್ಬೋದು, ಅಥವಾ ಏನೋ ಆಲ್ರೆಡಿ PU ಆಗಿ ಜಾಯ್ನ್ ಆಗಿದ್ರು ಗೊತ್ತಿಲ್ಲ. ಯಾಕಂದರೆ ಇನ್ನೂ ರೀಸೆಂಟಾಗಿ ನಡೆದಿದೆ. ಬಟ್ ನಾನು ಅಷ್ಟೊಂದು ಮಾಹಿತಿ ಅದನ್ನು ಕಲಿಯೋಕ್ಕೆ ಹೋಗಿಲ್ಲ. ಆ ರೀತಿ ನಿಮಗೂ ಕೂಡ ಮುಂದೆ ಅವಕಾಶಗಳು ಇರ್ತವೆ. ಅದಕ್ಕೋಸ್ಕರ ಏನಂತಂದರೆ ಇಂಥ ಒಂದು ಒಳ್ಳೆ ಸ್ಯಾಲ್ರಿ ಇರತಕ್ಕಂಥ ಮತ್ತು ಗ್ರೇಡ್ 2 ಹುದ್ದೆ ಅಂತ ಉನ್ನತ ಹುದ್ದೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಒಂದು ಒಳ್ಳೆ ಸ್ಯಾಲ್ರಿ ಕೂಡ ಇದೆ ಮತ್ತು ಒಂದು ಒಳ್ಳೆ ಜಾಬ್ ಕೂಡ ಅದು ಹೌದು. ಯಾಕೆಂದರೆ ಹೈಸ್ಕೂಲ್ ಶಿಕ್ಷಕ ನೋಡ್ಬೋದು ನೀವು 8th 9th 10th ಅಂದರೆ 8th ಮುಂದೆ ಪ್ರೈಮರಿ ಬರುತ್ತೆ. ಬಟ್ ಸದ್ಯದ ಮಟ್ಟಿಗೆ ನೀವು 8th ಹೇಳ್ಬೋದಾಗುತ್ತೆ ಅಂತ. ಅಂದರೆ ಯಾಕಂದರೆ ಬಹುತೇಕ ಹೈಸ್ಕೂಲ್ಗಳಲ್ಲಿ 8th ಇದ್ದಾವೆ. ಅದು 8th ಇನ್ನು ಪ್ರೈಮರಿಗೂ ಮುಂದಿನ ದಿನಗಳಲ್ಲಿ ಪ್ರೈಮರಿಗೆ ಮರ್ಜ್ ಆಗ್ತಾ ಹೋಗ್ತವೆ. ಬಟ್ 9th 10th ಮುಂದಿನ ದಿನಗಳಲ್ಲಿ PUC ಬಂದಾಗ ಅದು ಮುಂದೆ ಏನೇನು ರೂಲ್ಸ್ ಬರ್ತೋ ಆ ರೂಲ್ಸ್ ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕಾಗತ್ತೆ, ಅದರಲ್ಲೇನಿಲ್ಲ. ಸೊ ಆ ಕಾರಣದಿಂದಾಗಿ ನೋಡಿ, ನಾನ್ HKದವರಿಗೆ 2,286 ಹುದ್ದೆಗಳಂದರೆ 3 ವಿಭಾಗಗಳಿದ್ದಾವೆ. 3 ವಿಭಾಗ ಅಂದರೆ ಒಂದು ಬೆಂಗಳೂರು ವಿಭಾಗ, ಇನ್ನೊಂದು ಮೈಸೂರು ವಿಭಾಗ, ಇನ್ನೊಂದು ಬೆಳಗಾವಿ ವಿಭಾಗ. ಈ 3 ವಿಭಾಗಗಳಿಗೆ 2,286 ಹುದ್ದೆಗಳು ಡಿವೈಡ್ ಆಗ್ತವೆ. ಅಂದರೆ ಹೆಚ್ಚು ಕಡಿಮೆ 700 ಹುದ್ದೆಗಳು ಸಿಗ್ಬೋದು. 700 ಪ್ಲಸ್ ಹುದ್ದೆಗಳು ಸಿಗ್ಬೋದು. ಅಂದರೆ 7 3 21 ಅಂದರೆ 2,100 ಹುದ್ದೆಗಳಾಗ್ತವೆ. ಅಂದರೆ ಬಹುತೇಕ ಎಲ್ಲ ವಿಭಾಗಗಳಿಗೂ 700 ಹುದ್ದೆಗಳು ಸಿಕ್ಕುವ ಅಂದರೆ ಸಬ್ಜೆಕ್ಟ್ ವೈಸ್ ಅವನ್ನು ನಾವು ಡಿವೈಡ್ ಮಾಡ್ತಾ ಹೋದರೆ ಪ್ರತಿ ಸಬ್ಜೆಕ್ಟ್ಗೂ ಎವರೇಜ್ 80 ರಿಂದ 90 ಅಥವಾ 100 ಹುದ್ದೆಗಳವರೆಗೂ ಕೂಡ ಸಿಗ್ಬೋದು. ಆ ಕಾರಣಕ್ಕೋಸ್ಕರ ಈಗ ಉದಾಹರಣೆಗೆ ನೀವು ಬೆಳಗಾವಿ ವಿಭಾಗದವರಾಗಿದ್ದರೆ ನೀವು ಕನ್ನಡ ಮತ್ತು ಇಂಗ್ಲೀಷು CBZ, ತದನಂತರ PCM ಏನೋ ಈ ಸರಿ ಕೊಟ್ಟಿದ್ದಾಗಿಲ್ಲ ಅನ್ಸುತ್ತೆ. ಬಟ್ ಬರ್ಬೋದು ಮುಂದಿನ ದಿನಗಳಲ್ಲಿ, ಅದು ಕೂಡ ಅಪ್ಡೇಟ್ ಆಗ್ಬೋದು. ಸೊ ಇವು ಮತ್ತು ದೈಹಿಕ ಶಿಕ್ಷಕರು ಈ ಎಲ್ಲ ಹುದ್ದೆಗಳನ್ನು ನಾವು ಲೆಕ್ಕ ಹಾಕ್ಕೊಂಡ್ವಿ ಅಂತಂದರೆ 100, 110, 120ವರೆಗೂ ಕೂಡ ಕೆಲವು ಸಬ್ಜೆಕ್ಟ್ಗೆ ಸಿಗ್ಬೋದು. ಆ ಕಾರಣಕ್ಕೋಸ್ಕರ ತುಂಬ ಚೆನ್ನಾಗಿ ಓದ್ಕೊಳ್ರಿ. ಇದು ಏನಂತಂದರೆ ಡಿಸ್ಟ್ರಿಕ್ಟ್ ವೈಸ್ ನಡೆಯೋದಕ್ಕಿಂತ ಬಹುತೇಕ ವಿಭಾಗವಾರು ನಡಿಬೋದು ಅಂತ ಅನಿಸುತ್ತೆ. ನೋಡೋಣ, ಯಾಕಂದರೆ ಎಲ್ಲವೂ ಕೂಡ ಬದಲಾಗಿದೆ, ಇದು ಕೂಡ ಬದಲಾದ್ರೆ ಆಗ್ಬೋದು. ವಿಭಾಗವಾರು ನಡೆದ್ರೆ ಇಡೀ ವಿಭಾಗದಾದ್ಯಂತ ಒಂದೇ ಏಕಕಾಲಕ್ಕೆ ಎಕ್ಸಾಮ್ ನಡೆಯುತ್ತೆ. ಬಟ್ ಡಿಸ್ಟ್ರಿಕ್ಟ್ ವೈಸ್ ನಡೆದರೂ ಎಕ್ಸಾಮ್ ಒಂದೇ ಟೈಮ್ಗೆ ನಡೆಯುತ್ತೆ.
ಬಟ್ ಡಿಸ್ಟ್ರಿಕ್ಟ್ ವೈಸ್ ನಡೆದ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಬೇಕಾದಂಥ ಡಿಸ್ಟ್ರಿಕ್ಕಿಗೆ ಅಪ್ಲಿಕೇಶನ್ ಹಾಕಿ ಅಲ್ಲಿಯೇ ಕೌನ್ಸಿಲಿಂಗ್ ತೊಗೊಂಡು ನಿಮಗೆ ಹತ್ತಿರವಾಗ್ತಕ್ಕಂಥ ನೀವು ಶಾಲೆಯನ್ನು ಪಡ್ಕೋಬೋದು. ಬಟ್ ಡಿವಿಷನ್ ವೈಸ್ ಅಂತಂದರೆ ಒಂಚೂರು ಹೆಚ್ಚು ಕಡಿಮೆ ಬೇರೆ ಬೇರೆ ಜಿಲ್ಲೆ ಒಳಗೂ ಕೂಡ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆ ಒಳಗೂ ಕೂಡ ನೀವು ಜಾಬ್ ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಇರಲಿ, ಬೇಕಾಗಿರ್ತಕ್ಕಂಥ ಜಾಬಿನ ಜಿಲ್ಲೆಗಳಲ್ಲ, ಮುಂದಿನ ದಿನಮಾನಗಳಲ್ಲಿ ಟ್ರಾನ್ಸ್ಫರು, ಪ್ರಮೋಷನ್ ಅವೆಲ್ಲವೂ ಸಿಕ್ಕು ನಿಮ್ಮ ತಾಲೂಕು ಜಿಲ್ಲೆಗಳಿಗೆ ಬರೋದಕ್ಕೆ ಅವಕಾಶ ಇರುತ್ತೆ. ಸದ್ಯಕ್ಕೆ ಇರ್ತಕ್ಕಂಥದ್ದು ಏನು ಅಂತಂದರೆ ಜಾಬ್ ಮಾಡ್ಕೊಳ್ಳೋಂಥದ್ದೇ ನಮ್ಮ ಗುರಿಯಾಗಿರಬೇಕು. ಅದಕ್ಕೋಸ್ಕರ ಹೆಚ್ಚು ಕಡಿಮೆ ನೋಡಿ, ಈ ಎಚ್ ಕೆ ಭಾಗಕ್ಕೆ 2200 ಹುದ್ದೆಗಳು ಇರ್ತಕ್ಕಂಥದ್ದು. ಇಷ್ಟೊಂದು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗದವ್ರಿಗೆ ಇರೋದರಿಂದ ಇದು ಇಂಥ ಒಂದು ಅವಕಾಶ ಮತ್ತೆ ಸೃಷ್ಟಿಯಾಗುತ್ತೆ ಇಲ್ವೋ ಗೊತ್ತಿಲ್ಲ. ಇರ್ತಕ್ಕಂಥ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡು ನಿಮ್ಮ ಕನಸಿನ ಹುದ್ದೆಯನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.